ಕಲಬುರಗಿ ಜಿಲ್ಲಾ ಕಾರಾಗೃಹದಿಂದ 3 ಕೈದಿಗಳು ಪರಾರಿಯಾಗಿರೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದ 3ನೇ ಕೈದಿಯನ್ನ ಲಾಕ್ ಮಾಡಿದ್ದಾರೆ ಬೀದರ್ನ ಪೊಲೀಸರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯಲ್ಲಿ ನಡೆದಿದ್ದಂತ ಘಟನೆ ಇದು. ಸದ್ಯ ಪರಾರಿಯಾಗಿದ್ದ 3ನೇ ಕೈದಿಯನ್ನ ಬೀದರ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಮಸ್ತಾನ್ ಕಲಾಪುರೆ ಆತನನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಬಸವ ಕಲ್ಯಾಣ ತಾಲೂಕಿನ ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಕಮಲಾಪುರೆ, ಬಸವ ಕಲ್ಯಾಣದ ರಾಜೇಶ್ವರ ಗ್ರಾಮದಲ್ಲಿ ಕೈದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಜುಲೈ 14ರಂದು ಕಲಬುರಗಿ ಜೈಲಿನಿಂದ 3 ಕೈದಿಗಳು ಪರಾರಿಯಾಗಿದ್ರು. ಕಲಬುರಗಿಯಿಂದ ಎಸ್ಕೇಪ್ ಆಗಿದ್ರು 3 ಕೈದಿಗಳು. ಇವರನ್ನ ಅರೆಸ್ಟ್ ಮಾಡಲಾಗಿರೋದು. ಹುಮ್ನಾಬಾದ್ನಲ್ಲಿ ಓರ್ವ ಕೈದಿ, ಬಾಲ್ಕಿಯಲ್ಲಿ 2ನೇ ಕೈದಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ಇದೀಗ ಬಸವ ಕಲ್ಯಾಣದಲ್ಲಿ 3ನೇ ಕೈದಿ, ಈತನ ಹೆಸರು ಮಸ್ತಾನ್ ಅಂತೇಳಿ, ಈತನನ್ನ ಬಂಧಿಸಿದ್ದಾರೆ. 1 ತಿಂಗಳು ಜಾಸ್ತಿ ಬೇಕಾಯಿತು ಪೊಲೀಸರಿಗೆ ಹುಡುಕಾಡೋಕೆ. ಜುಲೈ 14ನೇ ತಾರೀಕು ಇವರು ಪರಾರಿಯಾಗಿದ್ದು, ಹುಡುಕಿದ್ದು ಆಗಸ್ಟ್ 20ನೇ ತಾರೀಕು. ಬೀದರ್ನಲ್ಲಿದ್ದ ಈ ವ್ಯಕ್ತಿ ಎನ್ನುವ ಮಾಹಿತಿ ಕೂಡ ಇದೆ. ಕೈದಿ ಬಂಧನದ ಬಳಿಕ ಕಲಬುರಗಿ ಪೊಲೀಸರಿಗೆ ಬೀದರ್ ಪೊಲೀಸರು ಒಪ್ಪಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಕಾರಾಗೃಹದಿಂದ ಕೈದಿಗಳು ಪರಾರಿಯಾಗಿದ್ದ ಕೇಸ್ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಅದು ಗೃಹ ಸಚಿವರ ತವರು ಜಿಲ್ಲೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜ್ಕುಮಾರ್, ಕೊನೆಗೂ 3ನೇ ಕೈದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕಾರ್ಯಾಚರಣೆ ಹೆಂಗಿತ್ತು ರಾಜ್ಕುಮಾರ್? ಸಂಪತ್, ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಅಂತ ಹೇಳ್ಬೋದು. SP ಆದಂತಹ ಪ್ರದೀಪ್ ನೇತೃತ್ವದ ತಂಡ ಏನಂದ್ರೆ ಆಗಲೇ ಈಗ 3 ಕಲಬುರಗಿ ಕಾರಾಗೃಹದಿಂದ ಪರಾರಿಯಾಗಿರುವಂತಹ ಕೈದಿಗಳಿಗೆ 3 ಕೈದಿಗರಿಗೆ ಬೀದರ್ ಪೊಲೀಸರು ಬಂಧನ ಮಾಡಿದ್ದಾರೆ. ಹಾಗಾಗಿ ಏನೋ ಹೋದ ತಿಂಗಳು 14ನೇ ತಾರೀಕು ಕಲಬುರಗಿ ಜೈಲಿಂದ ಪರಾರಾದಂತಹ ಕೈದಿಗಳು ಬೀದರ್ ಮತ್ತಂದ್ರೆ ಮಹಾರಾಷ್ಟ್ರ ಮೂಲದಲ್ಲಿ ಅಡಗಿಕೊಂಡಿದ್ರು. ಹಾಗಾಗಿ 2 ಕೈದಿಗಳು ಅವಾಗ್ಲೇ ಸಿಕ್ಕಿದ್ರು. ಇನ್ನೊಬ್ಬ ಪೋಸ್ಕೋ ಕಾಯ್ದೆಯಲ್ಲಿರುವಂತಹ ಕೈದಿ ಇವತ್ತು ಬೆಳಗ್ಗೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಒಂದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಹರಸಾಹಸ ಪಟ್ಟಿ ಒಂದು ಪೊಲೀಸರು ಆ ಕೈದಿಗಳ ಎಲ್ಲೆಲ್ಲಿ ಹೋಗ್ತಾ ಇದಾರೆ, ಯಾವ ರೀತಿ ಅವ್ರ ಹತ್ರ ಯಾವುದೇ ರೀತಿ ಮೊಬೈಲ್ ಇರಲಿಲ್ಲ. ಹಾಗಾಗಿ ಅವರಿಗೆ ಹಿಡಿಯೋದು 1 ತಿಂಗಳು ತಡ ಆದ್ರೂ ಕೂಡ ಬೀದರ್ ಪೊಲೀಸರು ಆ ಕೈದಿ ಹಿಡಿಯಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಯಶಸ್ವಿಯಾಗಿ 3 ಕೈದಿಗಳನ್ನು ಆಲ್ರೆಡಿ ಕಲಬುರಗಿ ಜೈಲಿಗೆ ವಾಪಸ್ ಕೂಡ ಕಲಬುರಗಿ ಪೊಲೀಸರಿಗೆ ವಾಪಸ್ ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ಕಲಬುರಗಿ ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾ ಇದ್ದಾರೆ, ಮುಂದಿನ ತನಿಖೆ ಕಲಬುರಗಿ ಪೊಲೀಸರು ಮಾಡ್ತಾ ಇದ್ದಾರೆ. ಬೀದರ್ ಪೊಲೀಸರ ಏನೋ ಇಲ್ಲಿ ಇಷ್ಟೇ ಸೀಮಿತವಾಗಿತ್ತು. ಆ ಪೊಲೀಸ್ ಕೈದಿಗಳಿಗೆ ಹಿಡಿದು ಕಲಬುರಗಿ ಪೊಲೀಸಿಗೆ ಒಪ್ಸಂತ ಕೆಲಸ ಆಗಿತ್ತು. ಬೀದರ್ ಪೊಲೀಸರು ಅದು ಕಟ್ಟುನಿಟ್ಟವಾಗಿ ಅದೊಂದು ಆರೋಪಿಗಳಿಗೆ ಹಿಡಿದು ಕಲಬುರಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಂಪತ್, ಥ್ಯಾಂಕ್ ಯು ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.